ನಮಸ್ಕಾರ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ವತಿಯಿಂದ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರಿಗೆ ಬೀದರ್ ಜಿಲ್ಲೆಯಲ್ಲಿ ಒಂದು ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಬೀದರಿನ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ರಹೀಂ ಖಾನ್ ರವರೇ, ಬೀದರಿನ ಸಂಸದರು ಯುವಕರು ಆದಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ, ಇನ್ನೊಬ್ಬ ಸೋದರಾದಂಥ ಭೀಮರಾವ್ ಪಾಟೀಲ್ ರವರೇ, ಬಸನಗೌಡ ಬಾದ್ರಳ್ಳಿ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಶಾಸಕರು ಆಗಿರ್ತಕ್ಕಂಥ ಅರವಿಂದ್ ಕುಮಾರ್ ಅರಳಿ ಅವರೇ, ವಿಜಯ್ ಸಿಂಗ್ ರವರೇ ಮತ್ತು ಪುಳ್ಳಿಕರಾವ್ಜಿ ಅವರೇ, ಭೀಮಸೇನ್ ರಾವ್ ಸಿಂಧಿ ಅವರೇ, ಗ್ಯಾರಂಟಿ ಅಧ್ಯಕ್ಷರಾದಂಥ ಅಮೃತರಾವ್ ಚಿಮ್ಕುಡೆ ಅವರೇ, ಶ್ರೀಮತಿ ಮಾಲಾ ಬಿ ನಾಯಂಡ್ರವರೇ, ಬಾಬು ಹೊನ್ನನಾಯಕರವರೇ ಮತ್ತು ಹನುಮಂತರಾವ್ ಚೌಹಾಣ್ ರವರೇ ಮತ್ತು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಮರ್ ಖಂಡ್ರೇಜಿ ಅವರೇ, ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ ರವರೇ, ಇನ್ನು ಬೀದರಿನ ಮಾಜಿ ಸಂಸದರಾದಂಥ ಸೂರ್ಯವಂಶಿ ಸಾಹೇಬರು ಒಳಗೊಂಡು ಎಲ್ಲ ವೇದಿಕೆ ಮೇಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ಬಸವಣ್ಣನ ಕರ್ಮಭೂಮಿಯಿಂದ ನಮ್ಮ ಹೊಸದಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಿ ಅವರು ಪ್ರಪ್ರಥಮವಾಗಿ ಬೀದರ್ಗೆ ಬಂದು ಬಸವ ಕಲ್ಯಾಣಿಗೆ ಹೋಗಿ ಅನುಭವ ಮಂಟಪವನ್ನು ವೀಕ್ಷಣೆ ಮಾಡಿ, ಆ ಅನುಭವ ಮಂಟಪ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ಅದು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಕೂಡ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಒಂದು ಸಂದೇಶ, ಯಾಕಂದ್ರೆ ಹೊಸದಾಗಿ ಮುಖ್ಯಮಂತ್ರಿಗಳು ಆದ ತಕ್ಷಣ ಬಸವಣ್ಣನ ನಾಡು ಬಸವಣ್ಣ ಕರ್ಮಭೂಮಿಯಿಂದ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹೋಗ್ತದ ಅಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ. ನಾನು ಕೆಲವು ಮಾತಾಡಕ್ಕೆ ಇಚ್ಛಾ ಪಡ್ತೀನಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಹೋಗಬೇಕಾಗಿದೆ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಅದ್ ಸಲುವಾಗಿ ಈಗಾಗಲೇ ನಾನು ವಿಮಾನದ ಮೂಲಕ ಬರುವಾಗ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡಿದ್ದೀನಿ. ಬೀದರ್ ಜಿಲ್ಲೆ ಇವತ್ತು ಬಹಳಷ್ಟು ಬರಗಾಲ, ಇವತ್ತು ಬೀದರ್ ಜಿಲ್ಲೆ ಮಳೆನೇ ಬಂದಿಲ್ಲ, ಮಳೆ ಬಹಳ ಅಭಾವ ಇದೆ. ಇವತ್ತು ಅದರಲ್ಲಿ ವಿಶೇಷವಾಗಿ ನಾವು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಹುಮ್ನಾಬಾದ್ನಲ್ಲಿ ವಾಡಿಕೆಗಿನ 60% ಕಡಿಮೆ ಇದೆ ಅಂತ ಇವತ್ತು ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳಕ್ ಇಚ್ಛಾ ಪಡ್ತೀನಿ, ಇರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ತಾವು ಯಾವ ರೀತಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತಾವು ನಿರ್ಣಯ ಮಾಡ್ತೀರಿ, ಯಾವ ರೀತಿ ಬರಗಾಲ ಅಂತ ಘೋಷಣೆ ಮಾಡ್ತೀರಿ, ಅಥವಾ ಯಾವ ರೂಪದಿಂದ ಆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀರಿ ಎಂಬುದು ತಾವು ಹೇಳಬೇಕಾಗಿದೆ. ನಾನು ಒಂದೇ ಒಂದು ಹೇಳಕ್ ಇಚ್ಛಾ ಪಡ್ತೀನಿ, ಹೊಸದಾಗಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆ ಕಾರ್ಖಾನೆ, ಇಡೀ ಬೀದರ್ ಜಿಲ್ಲೆಯಲ್ಲಿ ಒಂದು ಹಳೆ ಕಾರ್ಖಾನೆ ಅದು. ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ನಾವು ಹಿಂದೆ ಕೂಡ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೂಡ ಅನೇಕ ಬಾರಿ ನಾವು ಹೋಗಿದ್ದೀವಿ. ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಬೇಕು. ಇವತ್ತು ನನ್ನ ಕ್ಷೇತ್ರದಲ್ಲಿ ಆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಏನೋ ಇದರಿಂದ ಇವತ್ತು ಬಂದಾಗಿದೆ. ಇವತ್ತು ನೀವು ಆ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ಒಂದು ಇಲ್ಲದೆ ಹೋದ್ರೆ ಅದು ಲೀಸ್ ಕೊಡ್ತಕ್ಕಂಥ ಕೆಲಸ ತಮ್ಮ ಕೈಯಲ್ಲಿ ಆಗ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಆದಷ್ಟು ಬೇಗನೆ, ಯಾಕಂದ್ರೆ ಇರ್ತಕ್ಕಂಥ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರ, ಸಂಕಷ್ಟದಲ್ಲಿದ್ದಾರ. ಇವತ್ತು ರೈತರು ತಾವು ನೋಡಿದ್ರಿ, ಇವತ್ತು ರೈತರು ಒಳ್ಳೇದಿದ್ರೆ ನಮ್ಮ ನಾಡು ಒಳ್ಳೇದು, ರೈತರು ಚೆನ್ನಾಗಿದ್ರೆ ನಾವು ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಆ ಒಂದು ದೃಷ್ಟಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಇವತ್ತ ಬರ್ತಕ್ಕಂಥ ದಿನದಲ್ಲಿ ತಾವು ಯಾವ ರೀತಿ ಅಥವಾ ಪ್ರಾರಂಭ ಮಾಡ್ತಕ್ಕಂಥದ್ದಾದ್ರೂ ಮಾಡಿ ಅಥವಾ ಲೀಸ್ ಕೊಡ್ತಕ್ಕಂಥದ್ದಾದ್ರೂ ಮಾಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತಾವೆಲ್ಲ ಕಲ್ಯಾಣ ಕರ್ನಾಟಕ ತಾವೆಲ್ಲ ಏನು ಘೋಷಣೆ ಮಾಡಿದ್ರಿ ಅದರ ಪ್ರಕಾರ ಸುಮಾರು 5,000 ಕೋಟಿ ಬಿಡುಗಡೆ ಆಗಿದೆ. 5,000 ಕೋಟಿಯಿಂದ ಎಲ್ಲಾ ಕ್ಷೇತ್ರದಲ್ಲಿ ಕಾರ್ಯಗಳು ನಡೀತಾವೆ. ನಂದು ಕೆಲವೊಂದು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಕ್ಕಂಥದ್ದು, ಇವತ್ತ ಎಲ್ಲೆಲ್ಲಿ ಕೆಲಸಗಳು ನಡೆದಿವೆ ಕೆಲವೊಂದು ಕ್ಷೇತ್ರ ಹೇಳ್ತಾ ಇದ್ದೀನಿ ನಿಮಗ. ನಾನು ಪೂರ್ತಿ 41 ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲವೊಂದು ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕದ ದುಡ್ಡು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ.
ಅಲ್ಲೆಲ್ಲೋ ಒಂದ್ ಕಡೆ ಟೆಂಡರ್ ಯಾವ ರೀತಿ ಆಗ್ತಾ ಇದೆ, ನಮ್ಮ ಅಧಿಕಾರಿಗಳು ಟೆಂಡರ್ ಯಾವ ರೀತಿ ಮಾಡ್ತಾ ಇದಾರ, ಏನ್ ಆಗ್ತಾ ಇದೆ, ಎಲ್ಲ ಗೋಲ್ಮಾಲ್ ಆಗ್ತಾ ಇದೆ. ಅದನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತೇನು ಬೀದರ್ ಜಿಲ್ಲೆಗೆ ತಾವು ಪ್ರಪ್ರಥಮವಾಗಿ ಬಂದಿದ್ರಿ, ತಾವು ಇನ್ನು ರಾಜ್ಯದಲ್ಲಿ ಬರ್ತಕ್ಕಂಥ 2028ರ ಚುನಾವಣೆ, ತಾವು ಹಿಂದೆ ಕೂಡ ಸುಮಾರು 5 ವರ್ಷ 6 ವರ್ಷ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಮಟ್ಟದಲ್ಲಿ ತಾವು ಕಾರ್ಯನಿರ್ವಹಣೆ ಮಾಡಿದ್ರಿ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಈಗಾಗಲೇ ಹೇಳಿದ್ರು ಈಶ್ವರ್ ಖಂಡ್ರೆ ಅವರು, ನಾವು ಹಿಂದೆ ಚುನಾವಣೆಯಲ್ಲಿ 2023ರಲ್ಲಿ ಅಲ್ಪ ಮತಗಳಿಂದ ಸೋಲು ಗೆಲುವು ಸಹಜಿದೆ, ಆದ್ರೆ ನಾವು ಕೂಡ 4 ಬಾರಿ ಶಾಸಕರಾಗಿದ್ದೀವಿ, ಏನೋ ಅನಿವಾರ್ಯ. ಇವತ್ತು ಜನ ಬರೀ ಒಂದು 1200 ಮತಗಳಿಂದ ನನ್ನನ್ನು ಸೋಲ್ಬೇಕಾಯ್ತು, ಸೋತರು ಕೂಡ ಭಯ ಪಡ್ಬೇಕಿಲ್ಲ. ನಾನು ಕ್ಷೇತ್ರದ ಜನರ ಜೊತೆಯಲ್ಲಿ ಹಗಲಿರುಳು ಸೇವೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾನು ತೊಡಗಿದ್ದೀನಿ. ಇವತ್ತು ಕೂಡ ನಮ್ಮ ಕ್ಷೇತ್ರದ ಜನ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ಮುಂದೆ 2024ರಲ್ಲಿ ಲೋಕಸಭಾ ಚುನಾವಣೆ ಆಯ್ತು. ಆ ಲೋಕಸಭಾ ಚುನಾವಣೆಯಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದಿಂದ 28,000 ಮತಗಳ ಇವತ್ತ ಸಾಗರ್ ಖಂಡ್ರೆ ಅವರಿಗೆ ಹೆಚ್ಚಿನ ಮತಗಳು ಕೊಡ್ತಕ್ಕಂತ ನಾವು ಪ್ರಯತ್ನ ಮಾಡಿದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇವತ್ತು ಪಕ್ಷ ಸಂಘಟನೆ ಆಗ್ಬೇಕು. ಪಕ್ಷ ಸಂಘಟನೆ ಆಗ್ಬೇಕು ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಯ್ತದ, ಇಲ್ಲದೆ ಹೋದ್ರ ಸಾಧ್ಯ ಆಗಲ್ಲ. ಯಾರೋ ಒಬ್ಬರೇ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು ದಯಮಾಡಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬರ್ತಕ್ಕಂಥ ದಿನದಲ್ಲಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು. ಇವತ್ತು ತಾಲೂಕ್ ಪಂಚಾಯತ್ ನಾವು ಗೆಲ್ಲಬೇಕು, ಜಿಲ್ಲಾ ಪಂಚಾಯತ್ ಗೆಲ್ಲಬೇಕು, ನಗರಸಭೆ ಪೂರಸಭೆಯಲ್ಲಿ ಗೆಲ್ಲಬೇಕು ಅಂದಾಗ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡಿದಾಗ ಮಾತ್ರ ಶಕ್ತಿ ಪ್ರದರ್ಶನ ಆಗ್ತದ. ಇವತ್ತು ಅದ್ರ ಜೊತೆಯಲ್ಲಿ SIR ಬಗ್ಗೆ ಕೂಡ ತಾವು ಬೆಂಗಳೂರಲ್ಲಿ ಕೂಡ ನಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ರಿ, ಅಲ್ಲಿ ಕೂಡ ತಾವು ಹೇಳಿದ್ರಿ SIR ಬಗ್ಗೆ ಬಹಳ ಜರೂರಿ ಆದಂತ ಕೆಲಸ ಇದೆ, ತಾವ್ಯಾರು ಕೂಡ ಕ್ಷೇತ್ರ ಬಿಟ್ಟು ಹೋಗ್ಬೇಡ್ರಿ, ಆ ಕ್ಷೇತ್ರದಲ್ಲಿ ಉಳ್ಕೊಂಡು ಇವತ್ತ ನೀವೆಲ್ಲ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ರಿ. ಅದ್ರ ಜೊತೆಯಲ್ಲಿ ಮಾನಿಟರ್ ಕಮಿಟಿ ಅಂತ ನನ್ನನ್ನು ಮತ್ತು ಸಂಸದರಾದಂತಹ ಸಾಗರ್ ಖಂಡ್ರೆ ಅವರಿಗೆ ಬೀದರ್ ಜಿಲ್ಲೆ ಕೂಡ ತಾವು ಒಪ್ಪಿಸಿದ್ರಿ. ಈಗಾಗಲೇ ಬೀದರ್ನಲ್ಲಿ ಕೂಡ ಮೀಟಿಂಗ್ ಆಗಿದೆ, ಪಾಲಿಕೆಯಲ್ಲಿ ಅವ್ರು ಮಾಡಿದಾರ, ಹುಮ್ನಾಬಾದ್ನಲ್ಲಿ ಕೂಡ ನಾವು ಮಾಡಿದೀವಿ, ಔರಾದ್ನಲ್ಲಿ ಕೂಡ ಆಗಿದೆ, ಎಲ್ಲ ಕಡೆ ಮೀಟಿಂಗ್ಸ್ ಆಗಿದೆ. ನಮ್ಮೆಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಹೋಗಿ SIR ಬಗ್ಗೆ ಇವತ್ತ ಬೆಳಕು ಚೆಲ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ರ. ಅದು ಬಹಳ ದೊಡ್ಡ ಕೆಲಸ ಇದೆ. ಯಾಕಂದ್ರೆ ನಾವೆಲ್ಲ ನೋಡಿದ್ವಿ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು, ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಏನಾಯ್ತು ಅಂತ. ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಸಮಯ ಅದಕ್ಕೆ ಒತ್ತಿ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದಾರ. ನಾನು ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಸಮಯ ತೋಲಾಡ್ದೇನೆ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತಮ್ಮ ಸಹಾಯ, ತಮ್ಮ ಸಹಕಾರ, ತಮ್ಮ ಆಶೀರ್ವಾದ ನಮ್ಮ್ಯಾಗಲೂ ಸ್ವಲ್ಪ ಇರ್ಲಿ ಅಂತ ನಾನು ಒಂದ್ಸಲ ಅವ್ರಿಗೆ ಕೇಳ್ಕೊಂಡು ನನ್ನ 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.